ಯಾರೆಲ್ಲ ರೇಷನ್ ಕಾರ್ಡ್ನ ಹೊಂದಿದ್ರಾ ನಿಮಗೆಲ್ಲರಿಗೂ ಭರ್ಜರಿ ಗುಡ್ ನ್ಯೂಸು. ಹೌದು, ಇದೇ ಜನವರಿ 2025ರಿಂದ ಜನವರಿ 1, 2025ರಿಂದ ನಿಮ್ಮೊಂದು ಹೊಸ ಯೋಜನೆ ಜಾರಿಗೆ ತರ್ತಾ ಇದ್ದಾರೆ. ಇದು ಬಂದ್ಬಿಟ್ಟು ಕೇಂದ್ರ ಸರ್ಕಾರದಿಂದ ಜಾರಿಗೆ ತರ್ತಾ ಇದೆ. ಇದೊಂದು ವೆರಿ 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 ಇಂಪಾರ್ಟೆಂಟ್ ವಿಡಿಯೋ. ಆದ್ದರಿಂದ ಮಿಸ್ ಮಾಡದೆ ಕೊನೆಯವರೆಗೆ ನೋಡಿ, ತಪ್ಪದೇ ಕೊನೆಯವರೆಗೆ ನೋಡಿ, ಖಂಡಿತ ಯೂಸ್ ಆಗುವಂಥದ್ದು. ಸೊ ಅರ್ಜಿ ಸಲ್ಲಿಸೋದು ಯಾರಿಗೆಲ್ಲ ಎಲಿಜಿಬಲ್ ಇದೆ, ಸೊ ಎಲ್ಲ BPL ಮತ್ತು APL ಆಗಿರ್ಬೋದು, ಅಂತ್ಯೋದಯ ಆಗಿರ್ಬೋದು, ಎಲ್ಲರೂ ಕೂಡ ಎಲಿಜಿಬಲ್ ಇರ್ತದೆ. ಸೊ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ ಯಾರಿಗೆಲ್ಲ ಇದೆ ಏನು ಅಂತ. ತಪ್ಪದೇ ಒಂದು 5 ನಿಮಿಷ ಆಗ್ಬೋದು ವಿಡಿಯೋ, ತಪ್ಪದೇ ಕೊನೆಯವ್ರು ನೋಡಿ, ಖಂಡಿತ ವೆರಿ ಇಂಪಾರ್ಟೆಂಟು. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಹೊಸದಾಗಿ ಯಾರು ಚಾನಲ್ ವಿಸಿಟ್ ಮಾಡಿದಾರಾ, ಸೊ ಹೊಸದಾಗಿ ಯಾರು ಚಾನಲ್ ನೋಡ್ತಾ ಇದ್ದೀರಾ, ತಪ್ಪದೇ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ನಿಮಗೆ ಇದೇ ರೀತಿ ಮುಂದಿನ ದಿನಗಳಲ್ಲಿ ಎಲ್ಲ ಅಪ್ಡೇಟ್ಗಳು, ಗೃಹಲಕ್ಷ್ಮಿ ಆಗಿರ್ಬೋದು, ಮತ್ತು ಅನ್ನಭಾಗ್ಯ ಆಗಿರ್ಬೋದು, ಮತ್ತು ಮುಂದೆ ಇದೇ ಒಂದು ಅರ್ಜಿ ಮೇಲೆ ಯಾವ ರೀತಿ ಅರ್ಜಿ ಹಾಕೋದು ಏನು ಅಂತ ಕಂಪ್ಲೀಟಾಗಿ ಮಾಹಿತಿ ಕೊಡ್ತಾ ಇರ್ತೀನಿ. ಸೊ ಮಿಸ್ ಮಾಡದೆ ಯೂಸ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿಕೊಂಡು. ಮಾಡಿದ್ರಾ? ಅದರ ಜೊತೆಗೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಲೈಕ್ ತುಂಬಾ ಇಂಪಾರ್ಟೆಂಟು. ಸೊ ಖಂಡಿತ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ಸ್ನೇಹಿತರಿಗೆ ತಪ್ಪದೇ ಶೇರ್ ಮಾಡಿ, ಸೊ ಅವರು ಕೂಡ ಗೊತ್ತಾಗಲಿ ಇದೊಂದು ಅಪ್ಡೇಟ್ ಏನಂತ. ಬನ್ನಿ ಇವತ್ತಿನ ಶುರು ಮಾಡೋಣ. ಒಂದು 5 ನಿಮಿಷ ಆಗ್ಬೋದು ವಿಡಿಯೋ ಅಷ್ಟೇ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ಈ ಒಂದು ಯೋಜನೆನ ಪಡಿಬೇಕಂದ್ರೆ ನೀವು ಒಂದು ಕೆಲಸ ಮಾಡಬೇಕು. ಅದೇನು ಅಂತ ವಿಡಿಯೋ ಕೊನೆಯಾಗಿ ಹೇಳ್ತೀನಿ. ಆದ್ದರಿಂದ ಮಿಸ್ ಮಾಡದೆ ಕೊನೆಯವರೆಗೆ ನೋಡಿ. ಮೊದಲನೇದಾಗಿ ಈ ಯೋಜನೆ ಬಗ್ಗೆ ತಿಳ್ಕೊಳ್ಳೋಣ. ಈ ಯೋಜನೆ ಬಂದ್ಬಿಟ್ಟು ಕೇಂದ್ರ ಸರ್ಕಾರದಿಂದ ಜಾರಿಗೆ ತರ್ತಾ ಇದ್ದಾರೆ. ಇದು ಯಾವ ರೀತಿ ಅಂದರೆ, ಇದನ್ನು ಎಲ್ಲ ರಾಜ್ಯಗಳಿಗೂ, ಬರೀ ಕರ್ನಾಟಕ ಮಾತ್ರವಲ್ಲ, ಭಾರತದಂತೆ ಇರುವ ಎಲ್ಲ ರಾಜ್ಯಗಳಿಗೂ ಜಾರಿ ತರುವಂಥ ಇದೊಂದು ಯೋಜನೆ ಆಗಿದೆ. ಇದನ್ನು ಯಾವ ರೀತಿ ಪಡ್ಕೊಳ್ಳೋದು ಏನು ಅಂತ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ. ಆದ್ದರಿಂದ ಕೊನೆಯವರೆಗೆ ಮಿಸ್ ಮಾಡದೆ ನೋಡಿ. ಇದು ಬಂದ್ಬಿಟ್ಟು ಜನವರಿ 2025ರಿಂದ ಯೋಜನೆ ಇದ್ರೆ ಸ್ಟಾರ್ಟ್ ಆಗ್ತಾ ಇದೆ. ಯಾವ ರೀತಿ ಪಡ್ಕೊಳ್ಳೋದಂದರೆ, ಇದಕ್ಕೊಂದು ರೂಲ್ಸ್ ಆದರೆ ಇದೆ. ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ ಒಂದು ರೂಲ್ಸ್ ಇದೆ ಅಂತ. ಅದೇನು ಅಂತ ಅಂದರೆ, ಇದನ್ನು ಯಾರು ಪಡ್ಕೋಬೋದು ಅಂದರೆ, ಯಾರೆಲ್ಲ ರೇಷನ್ ಕಾರ್ಡ್ ಹೊಂದಿದ್ದೀರಾ ಅವರು ಪಡ್ಕೊಳ್ಬೋದು. ರೇಷನ್ ಕಾರ್ಡ್ ಯಾರೆಲ್ಲ ಹೊಂದಿದ್ದೀರಾ ನೀವು KYCನ ಮಾಡಿರಬೇಕು. ಸೊ ಪ್ರತಿಯೊಬ್ಬರು KYCನ ಮಾಡಲೇಬೇಕು. ನಿಮ್ಮ ಯಾರೆಲ್ಲ ರೇಷನ್ ಕಾರ್ಡಲ್ಲಿ ಸದಸ್ಯರಿದ್ದೀರಾ, ಸೊ ಎಲ್ಲರೂ ಕೂಡ ಪ್ರತಿಯೊಬ್ಬರು KYC ಮಾಡಲೇ ಇರಬೇಕು. ವಿಡಿಯೋ ನೋಡ್ರೆ ಆಲ್ಮೋಸ್ಟ್ 20% ಜನ KYC ಮಾಡಿರ್ತಾರೆ. ಇನ್ನೂ ಕಡೆ ಯಾರು KYC ಮಾಡಿಲ್ಲ, ಸೊ ತಪ್ಪದೇ ಹೋಗಿ KYCನ ಮಾಡ್ಕೊಳ್ಳಿ. ಸೊ ನಿಮ್ಮ ನ್ಯಾಯಬೆಲೆ ಅಂಗಡಿಯಲ್ಲಿ ಮಾಡ್ಬೋದು, ಅಥವಾ ಕೆಲವೊಂದಿಷ್ಟು ಕಂಪ್ಯೂಟರ್ ಸೆಂಟರ್ನಲ್ಲಿ ಕೂಡ ಮಾಡ್ಬೋದು. KYCನ ಮಾಡ್ಕೊಳ್ಳಿ. ಮೊದಲಾಗಿ KYC ಅಂದರೆ ಏನಂತ ಹೇಳ್ತೀನಿ ನೋಡಿ. KYC ಅಂದರೆ ನಿಮ್ಮೊಂದು ರೇಷನ್ ಕಾರ್ಡ್ ಇರ್ತದಲ್ಲ, ಸೊ ಅದು ಮತ್ತು ಆಧಾರ್ ಕಾರ್ಡು ಇವೆರಡು ಲಿಂಕ್ ಆಗಿರಬೇಕು. ಸೊ ಇದನ್ನು KYC ಅಂತ ಕರೀತಾರೆ. ಇವೆರಡು ಲಿಂಕ್ ಆಗಿದ್ರೆ ಮಾತ್ರ ನಿಮಗೆ ಈ ಒಂದು ಯೋಜನೆಗೆ ಎಲಿಜಿಬಲ್ ಆಗ್ತೀರಾ. ಸೊ ನಿಮಗೆ ಈ ಒಂದು ಯೋಜನೆ ಪಡ್ಕೋಬೇಕಂದ್ರೆ ಮೊದಲಾಗಿದ್ದಾಗಿ KYC ಮಾಡಲೇಬೇಕು. ಈ ಯೋಜನೆ ಬಂದ್ಬಿಟ್ಟು ಆರ್ಥಿಕವಾಗಿ ರೇಷನ್ ಕಾರ್ಡ್ ಅವರಿಗೆ, ಸೊ ರೇಷನ್ ಕಾರ್ಡ್ ಯಾರು ಹೊಂದಿದ್ದೀರಾ ನಿಮಗೆ ಆರ್ಥಿಕವಾಗಿ ಒಂದು ದಿನಸಿ ಸಾಮಗ್ರಿ ಆಗಿರ್ಬೋದು, ಸೊ ಮತ್ತು ಅಥವಾ ನಿಮಗೆ ಹಣದ ರೂಪದಾಗಿರ್ಬೋದು, ಒಂದು ರೀತಿಯಲ್ಲಿ ಯಾವುದಾದ್ರೂ ರೀತಿಯಲ್ಲಿ ನಿಮಗೆ 1,000ವರೆಗೆ ನಿಮಗೆ 2025ರ ಯೋಜನೆ ಇದಾಗಿದೆ. ಸೊ ಇದನ್ನು ಪಡ್ಕೋಬೇಕಂದ್ರೆ KYC ಕಡ್ಡಾಯವಾಗಿ ಮಾಡಿರಲೇಬೇಕು. ಮತ್ತೊಂದು ಅಪ್ಡೇಟ್ ಏನಂದರೆ, ನಿಮಗೊಂದು ರೂಲ್ಸ್ ಆದರೆ ಕೊಟ್ಟಿದ್ದಾರೆ. ಯಾವುದು ಅಂದರೆ, ಯಾರೆಲ್ಲ ನಗರ ಪ್ರದೇಶದಲ್ಲಿದ್ದೀರಾ, ಸೊ ನಗರ ಪ್ರದೇಶದಲ್ಲಿರೋರಿಗೆ ನಿಮಗೆ 3 ಲಕ್ಷಕ್ಕಿಂತ ಕಡಿಮೆ ಆದಾಯ ಇರಬೇಕು. ನಿಮ್ಮ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ ಇರ್ತದಲ್ಲ, ಸೊ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ. ಸೊ ಆದಾಯ ಪ್ರಮಾಣ ಪತ್ರದಲ್ಲಿ ನಿಮಗೆ 3 ಲಕ್ಷಕ್ಕಿಂತ ನಗರ ಪ್ರದೇಶದಲ್ಲಿ ಯಾರೆಲ್ಲಿದ್ದೀರಾ, ಸೊ ನಗರ ಪ್ರದೇಶದಲ್ಲಿ ಯಾರಿದ್ರೆ ನಿಮಗೆ 3 ಲಕ್ಷಕ್ಕಿಂತ ಆದಾಯ ಕಡಿಮೆ ಇರಬೇಕು. 3 ಲಕ್ಷ ಅಥವಾ 3 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಜಾಸ್ತಿ ಇದ್ದರೆ ಆದರೆ ಇರೋದಿಲ್ಲ. ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಯಾರಿದ್ದೀರಾ, ಸೊ ಗ್ರಾಮೀಣ ಪ್ರದೇಶದಲ್ಲಿ ಯಾರಿದ್ದಾರೆ ನಿಮಗೆ 2 ಲಕ್ಷಕ್ಕಿಂತ ಕಡಿಮೆ ಆದಾಯ ಆದರೆ ಇರಬೇಕು ನಿಮ್ಮ ಇನ್ಕಮ್ ಸರ್ಟಿಫಿಕೇಟಲ್ಲಿ. ಸೊ ಆದಾಯ ಪ್ರಮಾಣ ಪತ್ರದಲ್ಲಿ 2 ಲಕ್ಷಕ್ಕಿಂತ ಇನ್ಕಮ್ಮು ಕಡಿಮೆ ಇರಬೇಕು. ಅವರಿಗೆ ಮಾತ್ರ ಇದು ಎಲಿಜಿಬಲ್ ಆಗ್ತದೆ. ಮತ್ತು 4 ವೀಲರ್ ವಾಹನವನ್ನು ಹೊಂದಿರಬಾರ್ದು. ಸೊ 4 ಚಕ್ರದ ವಾಹನ ಅಂದರೆ ಕಾರ್ ಆಗಿರ್ಬೋದು, ಮತ್ತು 100 ಚದರ ಮೀಟರ್ ಗಿಂತ ಜಾಸ್ತಿ ನೀವು ನಿಮ್ಮ ಜಾಗವನ್ನು ಹೊಂದಿರಬಾರ್ದು. ಮನೆಯ ಜಾಗ ಇರ್ಬೋದು, ಒಂದು ದೊಡ್ಡ ಮನೆಯನ್ನು ಹೊಂದಿರಬಾರ್ದು. ನಿಮಗೆ ಎಷ್ಟು ರೂಲ್ಸನ್ನು ಕೊಟ್ಟಿದ್ದಾರೆ, ನೀವು ಎಷ್ಟು ರೂಲ್ಸನ್ನು ಹೊಂದಿದೆ ಆದಲ್ಲಿ, ನಿಮಗೆ ಈ ರೂಲ್ಸ್ ಎಲ್ಲ ಫಾಲೋ ಆಗಿದ್ದ ಆದಲ್ಲಿ, ಸೊ ಖಂಡಿತ ಈ ಒಂದು ಯೋಜನೆ ನಿಮಗೆ ಅನ್ವಯ ಆದರೆ ಆಗ್ತದೆ. ಇದೇ ಜನವರಿ 2025ರ ಜಾರಿಗೆ ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ಇದರ ಬಗ್ಗೆ ಅಪ್ಡೇಟ್ ಬರ್ತಾ ಹೋಗ್ತವೆ. ಸೊ ಜನವರಿಯಿಂದ ಅಪ್ಡೇಟ್ ಬರ್ತಾ ಹೋಗ್ತವೆ. ಮುಂದಿನ ದಿನಗಳಲ್ಲಿ ಯಾವ ರೀತಿ ಅರ್ಜಿ ಸಲ್ಲಿಸೋದು ಏನು ಅಂತ ಕಂಪ್ಲೀಟಾಗಿ ಮಾಹಿತಿ ಕೊಡ್ತಾ ಇರ್ತೀನಿ. ಆದ್ದರಿಂದ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಮತ್ತು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮ್ಗೆ ಕೆಲವಷ್ಟು ಪ್ರಾಡಕ್ಟ್ಗಳ ಲಿಂಕ್ ಕೊಟ್ಟಿರ್ತೀನಿ. ಸೊ ಮೆಶೋ ಆಗಿರ್ಬೋದು, ಫ್ಲಿಪ್ಕಾರ್ಟ್ ಆಗಿರ್ಬೋದು, ಸೊ ಕಡಿಮೆ ಬೆಲೆಯಲ್ಲಿ ನೀವು ಪರ್ಚೇಸ್ ಮಾಡ್ಬೋದು. ಯೂಟ್ಯೂಬ್ನವರೇ ಡಿಸ್ಕೌಂಟ್ ಆಗಿ ಕೊಡ್ತಾ ಇದ್ದಾರೆ. ನೀವು ಏನಾದರೂ ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಒಂದ್ಸಲ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ. ಒಂದು ಕಡಿಮೆ ಬೆಲೆಗೆ ಸಿಗ್ತವೆ. ಸೊ ಕಡಿಮೆ ಬೆಲೆಗೆ ಪರ್ಚೇಸ್ ಮಾಡ್ಕೊಳ್ಳಿ, ನಿಮಗೆ ಏನು ಬೇಕೋ ಅದು. ಸೊ ಅಮೆಝಾನ್ ಆಗಿರ್ಬೋದು, ಫ್ಲಿಪ್ಕಾರ್ಟು, ಮೆಶೋ ಯಾವ್ದಾದ್ರು ಪರ್ಚೇಸ್ ಮಾಡ್ಕೊಳ್ಳಿ, ಖಂಡಿತ ಯೂಸ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ರೇಷನ್ ಕಾರ್ಡ್ ಬಗ್ಗೆ ಏನಾದರೂ ಡೌಟ್ ಇದ್ದರೆ ತಪ್ಪದೇ ಕಮೆಂಟ್ ಆದರೆ ಮಾಡಿ. ಸೊ ತಪ್ಪದೇ ಕಮೆಂಟ್ ಮಾಡಿ. ಮತ್ತು ನಿಮಗೆ ದಯವಿಟ್ಟು ಎಲ್ಲರೂ ಕೂಡ ಶೇರ್ ಮಾಡಿ. ಈ ಒಂದು ವಿಡಿಯೋನ ತಪ್ಪದೇ ಶೇರ್ ಮಾಡಿ. ಯಾವ ವಿಡಿಯೋ ಶೇರ್ ಮಾಡ್ತಾ ಗೊತ್ತಿಲ್ಲ, ತಪ್ಪದೇ ಈ ಒಂದು ವಿಡಿಯೋನ ಶೇರ್ ಮಾಡಿ. ಅವ್ರಿಗೂ ಗೊತ್ತಾಗಲಿ ಅಪ್ಡೇಟ್ ಬರ್ತಾ ಇದೆಯೇನು ಅಂತ. ಸೊ ತಪ್ಪದೇ ಶೇರ್ ಮಾಡಿ. ಸೊ ಥ್ಯಾಂಕ್ ಯು.